ಹಬ್ಬಗಳ ಪವಿತ್ರ ನಾಡಿನಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯ ಉದ್ದೇಶವನ್ನು ಪರಮ ಪೂಜ್ಯ ಶಂಕರಾರೂಢ ಮಹಾಸ್ವಾಮಿಗಳು ರಾಮರೂಢ ಮಠ ಶಿರೋಳವರು ಮಾಡಿಕೊಡಲಿದ್ದಾರೆ. ಇದೇ ತಿಂಗಳು 29ರಂದು ಸಾಯಂಕಾಲ 4:30 ಗಂಟೆಗೆ ಬಬಲೇಶ್ವರದಲ್ಲಿ ಬಸವಾದಿ ಶರಣರ ಹಿಂದೂ ವೇದಿಕೆಯ ವತಿಯಿಂದ ಬಸವಾದಿ ಶರಣರ ಹಿಂದೂ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಮಾವೇಶಕ್ಕೆ ನಾಡಿನಾದ್ಯಂತ ಪರಮ ಪೂಜ್ಯರು, ಮಠಾಧಿಪತಿಗಳು, ಸಾಧು ಸಂತರು, ವಿವಿಧ ಸಂಪ್ರದಾಯದ ಮತಸ್ಥ ಸ್ವಾಮಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಡಿನ ಭಕ್ತಾದಿಗಳು ಸಹಸ್ರ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ನಾವು ಆಹ್ವಾನಿಸ್ತಾ ಇದ್ದೇವೆ. ದರ್ಬಾರ್ ಸ್ಕೂಲಿನಿಂದ ಸಾವಿರಾರು ಸಂಖ್ಯೆಯಲ್ಲಿ ಮೋಟಾರ್ ಬೈಕ್ ರ್ಯಾಲಿ ಪ್ರಾರಂಭಗೊಂಡು ಬಬಲೇಶ್ವರದಲ್ಲಿ ಅದು ಸಮಾವೇಶಗೊಳ್ಳಲಿದೆ. ನಮ್ಮ ಧರ್ಮ ಉಳಿಯಬೇಕು, ನಮ್ಮ ಹಿಂದೂ ಸಂಸ್ಕೃತಿ ಆಚಾರ ವಿಚಾರಗಳು ಪುನರುತ್ಥಾನ ಹೊಂದಬೇಕು ಅನ್ನುವ ಏಕೈಕ ಕಳಕಳಿಯಿಂದ ಈ ಸಮಾವೇಶವನ್ನು ಆ ಭಾಗದ ಎಲ್ಲ ಭಕ್ತಾದಿಗಳು ಸೇರಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮವು ಬಹಳ ಯಶಸ್ವಿಯಾಗಿ ಭಕ್ತರ ಸಹಯೋಗದೊಂದಿಗೆ ನಡೆಯಲಿದೆ. ಆ ಕಾರ್ಯಕ್ರಮಕ್ಕೆ ಎಲ್ಲ ಮಾಧ್ಯಮದವರಿಗೆ ಇವತ್ತು ಬರಲು ನಿಮಗೆಲ್ಲರಿಗೂ ಆಹ್ವಾನ ಕೊಡಲಿಕ್ಕೆ ನಾವು ಇಲ್ಲಿ ಬಂದಿದ್ದೇವೆ. ಈ ಹಿಂದೆ ಬೆಳಗಾವಿಯಲ್ಲಿ ಒಂದು ಮೀಟಿಂಗ್ ಮಾಡಿತ್ತು, ಅಲ್ಲಿ ಭಕ್ತರ ಸಹಯೋಗದಲ್ಲಿ. ಆ ಬೆಳಗಾವಿಯ ಡೇಟನ್ನು ಇವತ್ತು 29/11/2025 4:30 ಗಂಟೆಗೆ ಬೃಹತ್ ರೂಪ ಅಂತ ಒಂದು 4:30 ಗಂಟೆಗೆ ಬಬಲೇಶ್ವರದಲ್ಲಿ ಒಂದು ಸಮಾವೇಶವನ್ನು ಆಯೋಜಿಸಿದ್ದೇವೆ. ನಮ್ಮ ಸನಾತನ ಧರ್ಮ ಉಳಿಬೇಕು, ಹಿಂದೂ ಧರ್ಮ ಜಾಗೃತಿ ಆಗಬೇಕು, ಅಷ್ಟೇ ಉದ್ದೇಶ. ಸ್ಥಳ ಎಲ್ಲಿದೆ? ಬಬಲೇಶ್ವರದಲ್ಲಿ ಒಂದು ಗ್ರೌಂಡ್ನಲ್ಲಿ, ರೋಡ್ ಪಕ್ಕ ಒಂದು ಮಠದ ಗ್ರೌಂಡ್ನಲ್ಲಿ, ಶಾಂತೇಶ್ವರ ಮಠದ ಗ್ರೌಂಡ್. ಏನೋ ಒಂದು 10,000 ಜನ ಸೇರ್ಬೋದು ಅಂತ ನಾವು 4:30 ಸ್ಟಾರ್ಟ್ ಆಗಿದ್ದ ಕಾರ್ಯಕ್ರಮ ಎಲ್ಲಿವರೆಗೆ? 4:30 6:30 ಗಂಟೆ ಮುಗಿಯುತ್ತೆ. ಯಾರ್ಯಾರು ಬರ್ತಾರೆ ಸರ್? ಸಮಾಜ ಪ್ರಮುಖರು ಯಾರ್ಯಾರು ಅಭಿಮಾನವುಳ್ಳವರಿದ್ದಾರೋ ಅವರಿಗೆಲ್ಲರಿಗೂ ನಾವು ಆಹ್ವಾನ ಕೊಡ್ತಾ ಇದ್ದೀವಿ. ಅವತ್ತೇ ಯಾರು ಬರ್ತಾರೆ ಅನ್ನೋದು ನಿರ್ಧಾರವಾಗುತ್ತೆ. ಈ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆ ಶರಣರ ನಾಡು, ಹಾಗಾಗಿ ಅದಕ್ಕೆ ಬಸವಾದಿ ಶರಣರ ಒಂದು ಹಿಂದೂ ಸಮಾವೇಶ ಅಂಥೇಳಿ ಅದಕ್ಕೊಂದು ವಿಶೇಷವಾದಂತಹ ಟೈಟಲ್ ಕೊಡಲಾಗಿದೆ, ಅಷ್ಟೇ, ಮತ್ತೇನಿಲ್ಲ. ಬಸವಾದಿ ಶರಣರ ಹಿಂದೂ ಸಮಾವೇಶ ಅಂದರೆ ಬಸವಾದಿ ಶರಣರದೊಂದು ಹಿಂದೂ ಸಮಾಜ ಹಂಗಂತಲ್ರಿ? ಬಸವಾದಿ ಶರಣರ ಸಮಾಜ ಒಂದು ಹಿಂದೂ ಸಮಾಜ ಬೇರೆ ಇಲ್ಲ, ಹಂಗೇನಿಲ್ಲ. ನೀವು ಹಿಂದೂ ಸಮಾವೇಶ ಅಂತ ಹೇಳ್ಬೋದಾಗಿತ್ತ. ಬಸವಾದಿ ಶರಣರ ಹಿಂದೂ ಸಮಾವೇಶ ಅಂತ ಇಟ್ಟಿರಲ್ಲ, ಅದಕ್ಕೆ ಅವ್ರದೊಂದು ಹಿಂದೂ ಧರ್ಮ ಬೇರೆ ಇದೆ. ಇಲ್ಲ, ಉಳಿ ಜಿಲ್ಲೆಯಲ್ಲಿ ಶರಣರು ಇರುವುದರಿಂದ ಅವ್ರ ಹೆಸರುಗಳು ಇರಲಿ ಅಂತ ಅಷ್ಟೇ. ನಮಗೆ ಅದು ನಿಜ, ನಮಗೆ ಆ ಟೈಟಲ್ ಬಗ್ಗೆ ಕ್ಲಾರಿಫಿಕೇಶನ್ ಏನಂದ್ರೆ, ಈಗ ಬಸವಾದಿ ಶರಣರು ಈ ಭಾಗದ್ದು ಸರಿ ಹೇಳೋದು
ಸನಾತನ ಧರ್ಮ, ಹಿಂದೂ ಧರ್ಮ, ಬಸವಾದಿ ಶರಣರ ಹಿಂದೂ ಧರ್ಮ ಅಂತ ಮೂರರಲ್ಲಿ ಏನ್ ವ್ಯತ್ಯಾಸ ಇದು ಅಂತ ಅರ್ಥ ಆಗ್ಲಿಲ್ಲ. ಏನಿಲ್ಲ, ಎಲ್ಲವೂ ಹೊಸ ಹೊಸ ಶಬ್ದಗಳು. ಈಗ ಹೊಸ ಜಗತ್ತಿನಲ್ಲಿ ಹೊಸ ಹೊಸ ಶಬ್ದಗಳನ್ನು ಪ್ರಯೋಗ ಮಾಡ್ತಾ ಇದಾರಲ್ಲ, ಹೊಸದು. ಬಸವಣ್ಣವ್ರನ್ನ ಬಿಟ್ಟು ಹಿಂದೂ ಸಮಾವೇಶ ಅಂತ ಆಗ್ತಿತ್ತ, ಬಸವಣ್ಣವ್ರನ್ನ ಬಿಟ್ಟು ಸನಾತನ ಸಮಾವೇಶ ಅಂತ ಆಗ್ತಿತ್ತು, ಸನಾತನ ಧರ್ಮ ಸಮಾವೇಶ ಅಂತ ಆಗ್ತಿತ್ತು. ಇವಾಗ ಬಸವಾದಿ ಶಿವಶರಣರ ಹಿಂದೂ ಸಮಾವೇಶ ಅಂತ ಮಾಡ್ತಾ ಇದೀವಿ. ಹೊಸ ಶಬ್ದ, ಅವ್ರನ್ನ ಇಟ್ಕೊಂಡು ಮಾಡೋಣ ಅಂತ. ಏನ್ ಮಾಡೋರಿಗೆ ಆ ಸಮಾವೇಶದ ಮುಖಾಂತರ ಏನ್ ಮೆಸೇಜ್ ಕೊಡೋರು? ಹಿಂದೂ ಧರ್ಮದ, ಸನಾತನ ಧರ್ಮದ, ಬಸವಾದಿ ಶಿವಶರಣರ ಎಲ್ಲ ಧರ್ಮಗಳನ್ನು ಕೂಡ, ಎಲ್ಲವನ್ನು ಕೂಡ, ಶರಣರ ಸಾಹಿತ್ಯ, ವೇದ ಉಪನಿಷತ್ತುಗಳು, ಸನಾತನ ಧರ್ಮದ ಮಹಿಮೆ ಎಲ್ಲವನ್ನು ಕೂಡ ಪ್ರಜಾಗರಗೊಳಿಸುವ ಸಂಬಂಧ ಈ ಸಮಾವೇಶವನ್ನು ಮಾಡ್ತಾರೆ. ಬಸವಾದಿ ಶರಣರು ವೇದ ಉಪನಿಷತ್ತುಗಳನ್ನು ಒಪ್ಕೊಂಡಿದ್ದಾರೆ, ಕೆಲವೊಂದನ್ನ ಒಪ್ಪಿದ್ದಾರೆ, ವೇದಗಳನ್ನು ಒಪ್ಕೊಂಡಿದ್ದಾರೆ, ಕೆಲವೊಂದನ್ನ ಒಪ್ಕೊಂಡಿದ್ರು, ಕೆಲವೊಂದನ್ನ ಬೇಡ ಅಂತದನ್ನ ಬಿಟ್ಟಿದ್ರು ಅಷ್ಟೇ. ಕೆಲವೊಂದು ಆಚರಣೆಗೆ ಯೋಗ್ಯವಲ್ಲದನ್ನ ತಿರಸ್ಕರಿಸಿದ್ದಾರೆ, ಬೇಕಾದನ್ನೆಲ್ಲವನ್ನು ಒಪ್ಪಿಕೊಂಡಿದ್ದಾರೆ ಅಷ್ಟೇ. ಅಲ್ಲ, ಯಾವ್ದನ್ನು ಒಪ್ಕೊಂಡಿದ್ರು, ಯಾವ್ದನ್ನು ತಿರಸ್ಕರಿಸಿದ್ರು ಅದನ್ನ ಅಲ್ಲೇ ತೀರ್ಮಾನ ಮಾಡೋದ್ರೆ ಸಮಾವೇಶದಾಗ ಮಾಡೋಣ. ನಿಜ. ಈಗ ಅಂದ್ರೆ ನಾವು ಈ ಜನರಿಗೆ ಹೇಳ್ಬೇಕಲ್ಲ, ಈಗ ಅವ್ರಿಗೊಂದು ಸ್ಪಷ್ಟೀಕರಣ ಸಿಗ್ಬೇಕು. ಇದು ಇಷ್ಟು ಮಾಡ್ರಿ, ಯಾವ್ದನ್ನ ಬಸವಾದಿ ಶರಣರು ಒಪ್ಕೊಂಡಿದ್ರು, ಯಾವ್ದನ್ನು ಒಪ್ಕೊಂಡಿರ್ಲಿಲ್ಲ ಅನ್ನೋದ್ರ ಬಗ್ಗೆ ಅಂದ್ರೆ ಬರೋವರೆಗೂ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ. ಜನ ಬರ್ಬೇಕಲ್ಲ ನಿಮ್ ಕಡೆ ಅದು ಕ್ಲಾರಿಫಿಕೇಶನ್ ನಾವು ಬಂದಿಲ್ಲ. ಈಗ ಸಮಾವೇಶ ಕರೆಕ್ಟ್ ಇದು ಗೊಂದಲ ಇರುವಂತದ್ದು. ಗೊಂದಲ ಬೇಡ. ಬಹಳಷ್ಟು ಜನ ಏನ್ ಅನ್ಕೊಂಡಿದ್ದಾರೆ ಅಂತ ನೀವು ಸಮಾವೇಶ ಅದನ್ನೇ ಜನಗಳಿಗೆ ತಿಳಿಸೋಣ. ಜನಗಳಿಗೆ ತಪ್ಪು ಕಲ್ಪನೆ ಆಗಿದಲ್ಲ, ಅದನ್ನ ತಿಳಿಸ್ಕೋಸ್ಕರ ಈ ಸಮಾವೇಶ. ಅದು ಯಾವ ಸಂಕ್ಷಿಪ್ತವಾಗಿ ಉದ್ದೇಶ ಏನಾದ್ರು ಬೇಕಲ್ಲ, ಒಂದು ನಿರ್ದಿಷ್ಟ ಉದ್ದೇಶ ಆದ್ರೂ ಇರುತ್ತೆ. ಈಗ ಬಸವಾದಿ ವಚನ ಶರಣ ಈಗ ವೇದಕ್ಕೆ ಸಂಬಂಧಪಟ್ಟಂತೆ ನಿರ್ದಿಷ್ಟ ಉದ್ದೇಶ ಇಷ್ಟೇ. ಇಲ್ಲಿವರೆಗೂ ಹಿಂದೂ ಸಮಾವೇಶ ಆಗ್ತಿತ್ತು, ಇಲ್ಲಿವರೆಗೆ ನಾನು ಕೇಳ್ತಾ ಇರೋದು ಅದನ್ನ. ನಮ್ಮ ಪ್ರಶ್ನೆ ಇರೋದು, ಈ ವಚನಗಳು ಅಲ್ಲಿ ಪ್ರದರ್ಶನ ಆಗ್ತಾವ? ವಚನಗಳ ಪ್ರದರ್ಶನ ಆಗಲ್ಲ. ವಚನಗಳ ಏನು ವಚನಕಾರ ಏನದಲ್ಲ, ಅವ್ರ ಫೋಟೋಗಳು ಬರ್ತಾವೆ ಅಷ್ಟೇ. ಅಲ್ಲ, ವಚನಗಳು ಯಾಕೆ ಮಾಡ ಅಂದ್ರೆ ಈಗ ಸಮಾವೇಶ ಇರೋದೇ ಬಸವಾದಿ ಶರಣರ ಹಿಂದೂ ಸಮಾವೇಶ. ವಚನಗೋಷ್ಠಿ ಮಾಡಕ್ ಹೊಂಟಿಲ್ವಲ್ಲ. ಅಲ್ಲ, ಅಲ್ಲಿ ವಚನಗಳನ್ನ ಪ್ರದರ್ಶನ ಭಕ್ತರು ಮಾಡಿದ್ರೆ ಸ್ವಾಗತಿಸ್ತೀರಾ? ಇಲ್ಲ, ನೋಡೋಣ ಅವಾಗ ಏನು ವಿಚಾರ ಮಾಡ್ತಾರ ಅಂದ್ರೆ ವಿಚಾರ ಸಾಮಾನ್ಯವಾಗಿ ಸಂಬಂಧ ಇಲ್ಲ ನಿಮ್ಗೆ. ಸಂಬಂಧಿ ಪ್ರಶ್ನೆ ಅಲ್ಲ, ನೀವು ಅದು ಯಾಕೋ ಹೇಳ್ತಾರಾಗಿದ್ದೀರ. ಈ ಕಾರ್ಯಕ್ರಮದ ಹಿಂದ್ಗಡೆ ಒಂದು ಉದ್ದೇಶ ಇದೆ. ನಾವು ಧರ್ಮ ಜಾಗೃತಿ ಮಾಡ್ಲಿಕ್ಕೆ ಬಂತೀವಿ ಅಂತ ಉದ್ದೇಶ ಹೇಳಿಬಿಟ್ಟಿದ್ದೆ ನಾವು. ಮತ್ತೆ ಪ್ರಶ್ನೆಗೆ ಕೇಳೋದು ಇದು ಜಾಗೃತಿನೇ ನಾವು ಕೇಳ್ತಾ ಇರೋದು. ಮಾಧ್ಯಮದ ಪ್ರಶ್ನೆ ಅಲ್ಲ ಇದು. ಅದಕ್ಕಾಗಿ ಕೆಲವೊಂದು ವೇದಿಕೆಗಳಿದಾವೆ, ಅಲ್ಲಿ ಪ್ರಶ್ನೆ ಕೇಳಿದ್ರೆ ಉತ್ತರ ಸಿಗುತ್ತೆ. ಪ್ರಶ್ನೆ ಈ ಸುದ್ದಿಗೋಷ್ಠಿ ಪ್ರಸ್ತುತ ಆಗುತ್ತೆ. ಇಲ್ಲ ಇಲ್ಲ, ಹಾಗಿದ್ರೆ ಅಲ್ಲೇ ಬಂದ್ಬಿಡ್ತೀವಿ. ಬನ್ರಿ, ನಾವು ಅದ್ರ ಬಗ್ಗೆ ಹೇಳಕೊಂಟಿಲ್ಲ. ವಚನಗಳ ವಿಶ್ಲೇಷಣೆ ಮಾಡಕ್ ನಾವು ಅಲ್ಲಿ ಹೊಂಟಿಲ್ಲ. ಧರ್ಮ ಜಾಗೃತಿ, ನಾವು ಹಿಂದೂ ಧರ್ಮದ ಜಾಗೃತಿಯನ್ನು ಮಾಡ್ಲಿಕ್ಕೆ ಹೊಂಟಿವಿ ನಾವು. ಜಾಗೃತಿ ಮೂಡಿಸೋದು ಸ್ವಾಮೀಜಿ. ಯಾಕೆ ಮಾಡಿಲ್ವಾ? ಅವ್ರನ್ನ ಬಿಡಬಾರ್ದಂತಾನೆ ಅವ್ರ ಸೇರ್ಕೊಂಡಿವಲ್ಲ. ಈಗ ಬಸವಾದಿ ಶಿವಶರಣ ಹಿಂದೂ ಸಮಾವೇಶ ಅಂದ್ರೆ ಅವ್ರನ್ನ ಇಟ್ಕೊಂಡೆ ಎಲ್ಲ ಕಡೆ ಪ್ರವಚನದಾಗ ಹೇಳ್ತಾರೆ. ನಾವೆಲ್ಲ ಪ್ರವಚನದಾಗ ಈಗ ಅಲ್ಲಿ ಭಕ್ತರು ಏನಾದ್ರು ಪ್ರದರ್ಶನ, ಅಲ್ಲಿ ಭಕ್ತರು ವಚನಗಳನ್ನ ಪ್ರದರ್ಶನ ಮಾಡಿದ್ರೆ ಸ್ವಾಗತ ಮಾಡ್ತೀವಿ. ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ, ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ,
ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ, ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ, ಸೈನಿಕ್ ಸ್ಕೂಲ್, ಫಸ್ಟ್ ಗೇಟ್, ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.